ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆರೆಮೀಯ 20ನೇ ಅಧ್ಯಾಯ 13ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನನ್ನು ಸ್ತುತಿಸಿರಿ, ಯೆಹೋವನನ್ನು ಸ್ತುತಿಸಿರಿ, ಆತನು ಕೆಡುಕರ ಕೈಯಿಂದ ದೀನನ ಪ್ರಾಣವನ್ನು ರಕ್ಷಿಸಿದ್ದಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನು ಏನ್ ಮಾಡುವರಾಗಿದ್ದಾನೆ? ದೀನರ ಪ್ರಾಣಗಳನ್ನ ರಕ್ಷಿಸುವವರಾಗಿದ್ದಾರೆ. ಕೆಡುಕನ ಕೈಯಿಂದ, ದುಷ್ಟನ ಕೈಯಿಂದ ಕರ್ತನು ದೀನನ ಪ್ರಾಣವನ್ನ ರಕ್ಷಣೆ ಮಾಡುವವರಾಗಿದ್ದಾರೆ. ಸೈತಾನನ ಕೈಯಿಂದ ದೀನರ ಪ್ರಾಣಗಳನ್ನ ದೇವರು ಸಂರಕ್ಷಣೆ ಮಾಡುವವರಾಗಿದ್ದಾರೆ. ನಾವೇನ್ ಮಾಡಬೇಕು? ದೇವರಿಗೆ ಸ್ತುತಿ ಮಾಡಬೇಕು. ಕರ್ತನೆ, ನನ್ನ ಮುಂದೆ ಇರುವಂತ ಕೆಡುಕನನ್ನ ತೆಗೆದಾಕು ಸ್ವಾಮಿ. ನನ್ನ ಮುಂದೆ ಇರುವಂತ ಕೆಡುಕನ ಮಾರ್ಗಗಳನ್ನ ಮಾರ್ಪಡಿಸು ಸ್ವಾಮಿ. ದೀನನಾಗಿರುವಂತ ನನ್ನನ್ನು ನಡೆಸು ಸ್ವಾಮಿ. ನನ್ನ ಪ್ರಾಣಕ್ಕೆ ನೀನು ಆಧಾರವಾಗಿರು ಸ್ವಾಮಿ ಎಂದು ಕರ್ತನಿಗೆ ನಮ್ಮನ್ನ ಒಪ್ಪಿಸಿಕೊಡುವಾಗ ಕರ್ತನು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ? ನಡೆಸುವವರಾಗಿದ್ದಾರೆ. ಅನೇಕ ವಿಷಯಗಳಲ್ಲಿ ಕೆಡುಕನು ನಮಗೆ ವಿರೋಧವಾಗಿ ಕ್ರಿಯೆಗಳನ್ನ ಮಾಡ್ತಾ ಇರ್ತಾನೆ. ಸೈತಾನನು ನಮಗೆ ವಿರೋಧವಾಗಿ ತೊಂದರೆಗಳನ್ನ ಕೊಂಡು ಬರ್ತಾ ಇರ್ತಾನೆ. ಆದರೆ ದೇವರು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ? ಆ ಎಲ್ಲಾ ಕೆಡುಕನ ಕ್ರಿಯೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನೇ ಮುಟ್ಟು ಈ ವಚನದ ಪ್ರಕಾರ ಸ್ವಾಮಿ ಕರ್ತನೆ, ಕೆಡುಕನಿಂದ ದೀನರ ಪ್ರಾಣವನ್ನ ರಕ್ಷಿಸ್ತೇನೆ ಅಂತ ಹೇಳಿದಂತೇನೆ. ಅದರಂತೆ ಸ್ವಾಮಿ ಕರ್ತನಪ್ಪ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸ್ವಾಮಿ ಎಲ್ಲ ಕೆಡುಕನ ಕ್ರಿಯೆಗಳಿಂದ ಬಿಡುಗಡೆ ಮಾಡು. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.